ನಾವು ಲಾಸ್ಟ್ ಟೈಮ್ ಈ ರೋಡಲ್ಲಿ ಇಷ್ಟವಾಗಿ ಜಾಗಕ್ಕೆ ಹೋಗ್ತಾ ಇದ್ದೀವಿ. ವ್ಯೂ ಪಾಯಿಂಟ್ ಸ್ವಲ್ಪ ಫೋಟೋ ತಗೊಂಡ್ವಿ. ಹಾಕಿದ್ದು ಚೆನ್ನಾಗಿ ಬಂತು. ಇಷ್ಟ ಅರ್ಸೋದು ಹಾಕಿ ಚೆನ್ನಾಗಿ ತೆಗ್ದ. ಐ ಡೋಂಟ್ ಕೇರ್, ನಂದು ಹೆಂಗೋ ಇದ್ರೆ ಅಪ್ಲೋಡ್ ಮಾಡ್ತೀನಿ ನಾನು. ಸೊ ಇರಲಿ. ಓ, ಕಪಲ್ಸ್ಗಳ ಸುರಿಮಳೆ ಗುರು ಇಲ್ಲಿ. ಪ್ರತಿ ಸಲ ಲಾಸ್ಟ್ ಟೈಮ್ ಬಂದಾಗಂತೂ ಯಪ್ಪ ನೀಟಾಗಿ ಮಾತಾಡೋಕ್ಕಾಗಿರಲಿಲ್ಲ. ಉಫ್, ಈಗಿದೆ ನೋಡಿ ಕಾಸ್ ಪ್ಲೇಟ್ ಯು ಕಾಸ್ ಪತ್ತರ್ ಏನೇನೋ ಹೇಳಿತೆ. ಓ ಫಕ್, ಮಧ್ಯದಲ್ಲಿ ಯಾರಿಗೂ ಸಿಮೆಂಟ್ ಹಾಕಿರೋದು. ಹೇ ಹಾ ಹಾ ಹೂ ಹೇ ಹಾ ಹಾ ಹೂ ಹೇ. ಏನೂ ಆಗಿಲ್ಲ ಅನ್ಕೊತೀನಿ. ಸ್ವಲ್ಪ ಹಳ್ಳಪಳ್ಳಲ್ಲಿ ಎಗ್ರಿಸಿದ್ದೀನಿ. ಹಿಮಾಲಯ ನಂಗೆ ಟ್ರಾಮಟೈಸ್ ಆಗ್ಬಿಟ್ಟೈತೆ ಗುರು. ಜಾಸ್ತಿ ಇದು ಕಟ್ಟಾಗಿ ಎಗ್ರಿಸೋಕ್ಕೆ ಭಯ. ಎರಡು ಸೈಡು ಓಪನ್ನು, ಮಧ್ಯದಲ್ಲಿ ರೋಡ್. ಇಲ್ಲಿ ಯಾಕೆ ರಾಕಿ ಇನ್ನೂ ಬಂದಿಲ್ಲ? ವೇರೀಸ್ ರಾಕಿ. ನಮ್ಮ ಪುಣ್ಯಕ್ಕೆ ಮಳೆ ಇಲ್ಲ ಈಗ. ಅಲ್ಲಿ ನೋಡಿ ಬಿಸಿಲಿದೆ ಸತಾರದಲ್ಲಿ. ಯಪ್ಪ, ನೆನ್ನೆ ಅಂತೂ ಬೆಚ್ಚು ಬಿದ್ದುಬಿಡ್ವಿ. ವಿಡಿಯೋ ಅಲ್ಲಾದ್ರೆ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಎಷ್ಟೊಂದು ಕಡೆಗೆ. ಫುಲ್ ಒಂಥರ ಒಂದು ಕಡೆ ಅಲ್ಲಿ ಕಸೆಗಾವ್ ಅಂತ ಅನಿಸುತ್ತೆ. ಅಲ್ಲಿ ನೀರಿತ್ತಲ್ಲ, ಅಲ್ಲಿ ಇಳಿಸ್ದಾಗ ನನಗೆ ಭಯನೇ ಆಗೋಯ್ತು ಸೈಲೆನ್ಸ್ ಹೊಡಿಕೆ ಏನಾದ್ರು ಹೋಗ್ಬಿಡ್ತಾ ಅಂತ. ಆಮೇಲೆ ಯಪ್ಪ ಸ್ವಲ್ಪ ಈ ಪಕ್ಕದಲ್ಲಿದ್ದವರು ಏನಾಗಲ್ಲ ಅಂತ ಹಿಂಗೆ ಥಮ್ಸ್ ಅಪ್ ಕೊಟ್ಟರು. ಆ ಧೈರ್ಯದ ಮೇಲೆ ಬಂದೆ. ರಾಕಿ ಫ್ಲೈ ಬೈ ಕೊಡ್ತಾನೀಗ. ತುಂಬ ಚೆನ್ನಾಗಿದೆ. ಮಾನ್ಸೂನಲ್ಲಿ ನೋಡಲೇಬೇಕು ನೀವು. ನಾನು ತೊಸೆಗಾರ್ ಹೋಗ್ಬೇಕಂತ ನಾವೇನು ಆ ಕಡೆ ಹೋಗಲಿಲ್ಲ. ತಪೋಲಾಗ ನಾಳೆ ಹೋಗ್ತೀವಿ. ನೋಡೋಣ ಏನಿದೆ ತಪೋಲಾ. ಹತ್ತತ್ರ ಬಂದ್ವಿ ನಮ್ಮ ಫೇವ್ರೆಟ್ ಪ್ಲೇಸಿಗೆ. ಜಾಗದ ಹೆಸರು ಗೊತ್ತಿಲ್ಲ, ಕಾಸು ಅಂತಲೇ ಅಂದ್ಕೊಂಡಿದ್ದೀವಿ. ಲಾಸ್ಟ್ ಟೈಮಲ್ಲಿ ಫುಲ್ಲು ಅದೇ ಅಲ್ಲ ಇದಲ್ಲ, ಫುಲ್ ವ್ಯಾಲಿ ಥರ ಎರಡು ಸೈಡು. ಬಿಸಿಲು, ಈ ಕಡೆ ಮೋಡ, ಏನೋ ನನಗೆ ಅರ್ಥನೇ ಆಗ್ತಿಲ್ಲ. ಹೋಗ್ತಾ ಇದ್ದೀವಿ. ಫುಲ್ ಗ್ರೀನರಿ ಅಂದ್ಕೊಳ್ಳಿ ಒಂದು ರೇಂಜ್ಗೆ. ಇನ್ನು ಇದೆಲ್ಲ ಸ್ವಲ್ಪ ಸ್ವಲ್ಪ ಮಳೆ ಬರಬೇಕು ಅನ್ಸುತ್ತೆ ಇಲ್ಲಿ. ಬರಬೇಕಿನ್ನ ಸ್ವಲ್ಪ ಸ್ವಲ್ಪ ಮಳೆ. ಅಗದ್ಬಿಟ್ಟವ್ರ ರೈಟ್ ಸೈಡ್ ಲೆಫ್ಟ್ ಹೋಗದೆ ಇರೋ ಥರ ಏನೋ ಅಗ್ದಿರಬೇಕು. ಯಾಸ್ ಹಾಕ್ತಿದ್ದಾರೆ. ಎಲ್ಲಿ ರಾಕಿ ಕೋತೀಸ್ ಇಷ್ಟಾಗ್ತಿದ್ದು ಇವನ್ ಫ್ರೆಂಡ್ಸ್, ಇಷ್ಟಾದ ಫ್ರೆಂಡ್ಸ್ ಇವರೆಲ್ಲ. ನೋಡಿ ವ್ಯೂ ಹೀಗಿದೆ. ಫುಲ್ಲು ಮಳೆ ಸ್ಟಾರ್ಟ್ ಆಯ್ತು. ಅದೇ ಕಾಸ್ ಪತ್ತರ್ ಅಲ್ಲಿ ನಾನು ಪಾಯಿಂಟ್ ಮಾಡ್ತೀನಿ ನೋಡಿ, ಅದು ಬೆಟ್ಟ ಫುಲ್ ಮಳೆ ಕವರ್ ಆಗಿದೆ. ಲಾಸ್ಟ್ ಟೈಮ್ ಇದೆಲ್ಲ ಇರಲಿಲ್ಲ. ಫುಲ್ಲು ಸೈಟೆಲ್ಲ ಪ್ಲಾಟ್ ಮಾಡಿ ಸೇಲ್ ಮಾಡೋರಂತೆ. ಸೊ ಹೊಳ್ತೀವಿ ಇಲ್ಲಿಂದ. ಈಗ ಮುಂದೆ ಸಿಗೋಣ ತೊಸೆಗಾರ್ ಕಡೆ. ಇನ್ನೋವಾ ಸ್ಟಕ್ ಆಗೈತಂತೆ ಗಾಯ್ಸ್. ಪುಷ್ ಮಾಡ್ತೀವಿ ಈಗ. ಅಲ್ಲೋ ಬೇಡ, ಫುಲ್ ಮಣ್ಣಿದಾಗುತ್ತೆ. 1 2 3 ಗೋ.
चलो 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 जाओ दे पूर्ण पूछ दिया लेट्स गो हाँ एक मिनट बाबा 1 1 2 3 पुश कर चलो ಅವ್ನು ಎಕ್ಸೆಟ್ರಾಗಿ ಕೊಡ್ತಿಲ್ವಾ ಅವ್ನು ಎಕ್ಸೆಟ್ರಾಗಿ ಕೊಡ್ತಿಲ್ಲ ಎಲ್ಲಿಂದ ಬೆಂಗಳೂರು ಎಲ್ಲಿಂದ ಬೆಂಗಳೂರು ಎಲ್ಲಿಂದ ನಾನು ನಾಗಸಂದ್ರ ಇವ್ರು ಚಿಕ್ಕಮಂಗ್ಳೂರು ನಮ್ಮ ಊರವರು ಇದ್ದಿದ್ದು ಬೊಮ್ಮಸಂದ್ರದಲ್ಲಿ ದೊಡ್ಡ ಬೊಮ್ಮಸಂದ್ರನ ಚಿಕ್ಕ ಬೊಮ್ಮಸಂದ್ರನ ದೊಡ್ಡ ಬೊಮ್ಮಸಂದ್ರ ಎಲ್ಲಿಲ್ಲಿ ಹೊಸೂರು ಮುಂದೆ ಹೊಸ ಗೊತ್ತಾಯ್ತು ಇಲ್ಲಿ ಯಾವ ಊರು ಸಾತಾರ ಇದು ಇದೇ ಊರಾ ಇದು ನೀವು ಅಲ್ಲಿದ್ರಾ ನಮ್ಮ ಕಲೀಗ್ಸ್ ಎಲ್ಲ ನಮ್ಮ ಕೊಲೀಗ್ಸ್ ಎಲ್ಲ ಇಲ್ಲ ಕನ್ನಡ ಕಟ್ಟಿಗದ್ದು ಅಲ್ಲಿಂದ ಟೂ ವೀಲರ್ ಮೇಲೆ ಬಂದಿದ್ರ ಹಾಂ ನೀರಿದೆಯಾ थँक यू ब्रो पाणी करे आया तुमच्या येते ಥ್ಯಾಂಕ್ ಯು ಸತಾರದಿಂದ ಕಾಸ್ಗೆ ಹೋಗೋದು ಘಾಟ್ ಇದೆ ಅಲ್ವಾ ಹಿಡಿತಾ ಇದ್ದೀವಿ ಕೋತಿಗಳು ಕೋತಿಗಳು ಡಾಗಿ ವೈಟ್ ಡಾಗಿ ಒಂದು ಅಡ್ಡ ಬರಬೇಡ ಗುರು ಫಸ್ಟೇ ಒಳ್ಳೆ ಪ್ರೊಫೆಷ್ನಲ್ ರೈಡರ್ಸ್ ಅಲ್ಲ ಅಯ್ಯೋ ನೀರು ಮೇಲೆ ನೀರು ಎಲ್ಲ ಕಡೆ ಅದೇ ನೋಡಿ ಸತಾರ ಊರು ಕಾಣಿಸ್ತಿದೆಯಲ್ಲ ಅದೇ ಇಲ್ಲಿ ಬಂದು ಗೇಮ್ TDM ಮಾಡ್ತಾರಲ್ಲಪ್ಪ ವೆರಿ ನೈಸ್ ಪ್ಲೇಸ್ ದೇ ಹ್ಯಾವ್ ಸರ್ಚ್ಡ್ ಸೈಕ್ ಬಾಕಿ ಅಲ್ಲೇ ಹೋಗ್ತಾವನೆ ನೋಡಿ ಇದೇ ಸತಾರ ರೋಡೇ ನೋಡ್ಕೊಂಡು ಮಾಡಬೇಕು ಈ ಕಡೆ ಕಾಣಿಸ್ತಿದೆಯಲ್ಲ ಇದೇ ಸತಾರ ಓ ಇಲ್ಲೇ ಬಂತಾ ಲಾಸ್ಟ್ ಟೈಮ್ ಅದು ಹತ್ತಿದ್ದೀವಿ ಅಷ್ಟೇ ವಾಪಸ್ ಈ ರೋಡಲ್ಲಿ ಹೋಗಿರಲಿಲ್ಲ ಈ ಕಪಲ್ಸ್ಗಳೇ ಗುರು ಸೈಕ್ ಎಲ್ಲೋದ್ರು ಸೈಕ್ ಬರೀ ಕಪಲ್ಸ್ಗಳು ಸರಿ ಗುರು ಇಲ್ಲಿ ಯಾರು ಹೆಲ್ಮೆಟೇ ಹಾಕಲ್ಲ ನಾವು ನೋಡಿದ್ರೆ ಎಲ್ಲ ಕಡೆ ಇದು ಒಳ್ಳೆ ಭಯ ಪಡ್ಕೊಂಡು ಆ ಕಾರ್ ನುಗ್ಗಿದ್ದಕ್ಕೆ ಫುಲ್ಲು ಪ್ಯಾಂಟೆಲ್ಲ ಕೊಚ್ಚ ಆಗೈತೆ ಕೆಸರು ಇದಾಗೈತೆ ಕ್ಲೀನ್ ಮಾಡ್ಕೊಬೇಕಲ್ಲ ಎಲ್ಲಾದರೂ ಅಬ್ಬಾ ಸತಾರ ನೋಡಿ ಸತಾರ ಮಧ್ಯಾಹ್ನ ಮೇಲೆ ಮಳೆನೇ ಬೆಳಗಿಂದ ಮಧ್ಯಾಹ್ನ ತನಕ ಪ್ಲೇಸಸ್ ನೋಡ್ಬೋದು ಡ್ರೈ ಆಗಿದೆ ಇಲ್ಲಿ ಮಳೆನೇ ಇಲ್ವಂತೆ ಸೈಕ್
ಧ್ಯಾನಶ್ರೀ ಕಾಲೇಜ್. ಹಾಂ, ಧ್ಯಾನಶ್ರೀ ಕಾಲೇಜು, ಇದು ಕಾಲೇಜು. ವ್ಯೂ ನೋಡಿ ಕಾಲೇಜ್ಗೆ ಹೆಂಗಿದೆ. ಅಪ್ಪ, ಎಂಥ ಕಡೆ ಕಾಲೇಜ್ ಮಾಡವ್ರೆ. ಅಲ್ಲಿ ವಿಂಡ್ ಕಡೆ ಎಲ್ಲ 2-3 ವಾಟರ್ ಫಾಲ್ಸ್ ಇದೆ. ರಾಕಿ ಹೋಗ್ತಾವನೆ. ಎಷ್ಟು ವಾಟರ್ ಫಾಲ್ಸ್ ಗುರು ಅಲ್ಲಿ ಬೇರೆ. ಯಪ್ಪ, ಲಾಸ್ಟ್ ಟೈಮ್ ಇಲ್ಲೊಬ್ರು ಕನ್ನಡದವ್ರು ಸಿಕ್ಕಿದ್ರು, ಬಿಜಾಪುರದವರು. ಏನೋ ಟಾರ್ ರೋಡ್ ರೆಡಿ ಮಾಡಿಸ್ತಿದ್ರಂತೆ. ಬಿಸ್ಲಂತಿಲ್ಲಿ. ವಾಟ್ ದ ಫಾಕ್. Insta 360 ಲಾಸ್ಟ್ ಟೈಮ್ದೇ ಐತಿ ಇಲ್ಲಿ ಇದು ರೆಕಾರ್ಡಿಂಗು, ಸೊ ಅದಕ್ಕೆ ಮಾಡ್ತಿಲ್ಲ. ಪಾನಿ ತೋ ಸಜ್ಜನಗಢ ಹಿಂಗೆ. ಬೆಟ್ಟಗಳ ಮಧ್ಯೆ ರೋಡ್ಗಳ ಮೇಲೆ ನಾವುಗಳು. ಮುಂದೆ ಹೋದ ಮೇಲೆ ಸಿಗುವ. ಹೊಸಗಾರ ಕಡೆ ಹೋಗ್ಬೇಕಾದ್ರೆ ಫುಲ್ ವಾಟರ್ ಫಾಲ್ಸ್ ನೋಡಿ ಹೇಗಿದೆ. ಒಂದು ಬಸ್ಸು ವಾಟರ್ ಫಾಲ್, ರೋಡ್ ಮೇಲೆ ಇರಲ್ಲಪ್ಪ ವಾಟರ್ ಫಾಲು, ರೋಡ್ ಮೇಲೆ ಇರಲ್ಲ. ನನಗೆ ಗೊತ್ತು, ತರ್ಸ್ಡೇನೇ ಈ ಜನ ಅವರೇ. ಇನ್ನು ಫ್ರೈಡೆ ಸ್ಯಾಟರ್ಡೆ ಸಂಡೇ ಕೇಳಲೇಬಾರದು. ವಾಟರ್ಫಾಲ್. ಫಾಲ್. ಹೇಗಿದೆ ಅಯ್ಯಪ್ಪ, ಬೆಂಡ್ ಆಯ್ತಂತೆ ಇದು. ಅಲ್ಲಿ ನೋಡಿ ವಿಂಡ್ ಮಿಲ್. ಹೊಸಗಾರ ಹೋಗ್ಬೇಕಾದ್ರೆ ಸಿಗುತ್ತೆ. ಅಯ್ಯೋ, ಈ ಕಡೆ ಮಳೆ ಉಂಟಾ ಏನು? ಕಾಲೇಜ್ ಇರಾಕಲ್ಲಿ ಧ್ಯಾನಶ್ರೀ ಫುಲ್ಲು ಸ್ಟೂಡೆಂಟ್ಸೇ ಇದ್ದರು. ಯಪ್ಪ, ಅಲ್ಲಿ ಹೊಡಿತು. ಒಂದು ಕಡೆ ನಕಲ್ ಗಾಡಿ ಇಲ್ವಲ್ಲ ಇದರಲ್ಲಿ, ಮಲೆಯಲ್ಲಿ ಇದ್ದಿದ್ದೆ ಅಭ್ಯಾಸ ಆಗಿ. ಬೇಳಿಗೆ ಹೊಡಿತು. 80 ಕಡೆ ನಾವು ಇದ್ದೆ. ಚಟ್ಪಟ್ ಅಂತ ಒಳ್ಳೆ ಕಾಣಿಸ್ತಿದೆಯಲ್ಲ. ನನಗೆ ಕಾಣಿಸ್ತು, ಕ್ಯಾಮ್ರಾ ಕಾಣಿಸ್ಲಿಲ್ಲ. ಮಳೆ ಬರ್ತಿದೆ ಅನ್ಸುತ್ತೆ ಇಲ್ಲಿ. ಕಾಸ್ದೇನೆ ಇದೆಲ್ಲ ಅದೇ ಕಾಸು ಬೆಟ್ಟದ ಪಕ್ಕದ ಬೆಟ್ಟದೇನೆ ಇದು ತೊಸೆಗಾರನು. ಚಳಿ ಶಾರ್ಟ್ ಆಯಿತು. ಇಷ್ಟೊತ್ತು ಬಿಸಿಲಿತ್ತು, ಚಳಿ ಶಾರ್ಟ್ ಆಯ್ತು ಈಗ ಸ್ವಲ್ಪ ಹೊತ್ತು. ಗುಣ. ವಾವ್. ಆ ಕಡೆ ಕಾಣಿಸುತ್ತಲ್ಲಿ
ಯಪ್ಪ ಬಾಡಿ ಪೇನ್ ಇದೆ ಫುಲ್ಲು. ಕಪಲ್ಸ್ಗಳ ಸುರಿ ಮಳೆ. ಓಕೆ, ನೀನು ಅದ ಹತ್ರ ಬಂದ್ವಿ. ಅಲ್ಲಿ ಹೋದಾಗ ಎಲ್ಲೆಲ್ಲ ಲೆಫ್ಟ್ ಹೋಗ್ಬೇಕು. ಇಲ್ಲೆಲ್ಲ ಲೆಫ್ಟು ದೋಸೆಗಾರ್. ದೋಸೆಗಾರಲ್ಲಿ ಒಂದೇ ಕಡೆ ಒಂದು 7-8 ಫಾಲ್ಸ್ ಬೀಳುತ್ತೆ. ಲಾಸ್ಟ್ ಟೈಮ್ ರೆಕಾರ್ಡ್ ಮಾಡಲಿಲ್ಲ, ಈ ಸಲ ರೆಕಾರ್ಡ್ ಮಾಡ್ತೀನಿ. ಅದನ್ನು ಎಗರಿಸಿದ್ರೆ ಶಾಕ್ಸು ಕಟ್ಟು. ಓಕೆ ಓಕೆ, ಒಂದು ಅರ್ಧ ಗಂಟೆ ಮಳೆ ಬರಲಿಲ್ಲ ಅಂದರೆ ಸಾಕು ಗುರು, ಡ್ರೋನ್ ತಗೊಂಡ್ಬಿಡ್ತೀನಿ. ಆದರೆ ಮಳೆ ಹೇಳಿ ಕೇಳಿ ಬರುವುದಿಲ್ಲ ಅಲ್ಲವೇ. ಫಾರ್ ರೋಡ್ ಇದೆ, ಫಾರ್ ರೋಡ್. ಒಂದೇ ದಿನಕ್ಕೆ ಗಾಡಿ ಕಂಡೀಷನ್ ಹೇಗಾಗಿದೆ ಅಂದರೆ ಚಿತ್ತಾಲ್ ಪತ್ತಾಲಾಗಿದೆ ಹಿಂದೆ ಗಾಡಿ. ಹೇಗಿದೆ ಸ್ವಲ್ಪ ಹತ್ರ ಹೋಗಿ ಸಿಗೋ. ಏನೋ ಸಮಸ್ಯೆ ಇದೆ, ಇಷ್ಟು ಜನ ಇದ್ದಾರೆ. ಓ ಮೈ ಗಾಡ್, ಓ ಮೈ ಗಾಡ್, ವಾಟ್ ದ ಫಾಕ್. ಥರ್ಸ್ಡೇನೇ ಇಷ್ಟು ಜನ. ಲಾಸ್ಟ್ ಟೈಮ್ ಒಂದೇ ಒಂದು ಗಾಡಿ ಇರಲಿಲ್ಲ, ನಾವೇ 3 ಜನ ಇದ್ದಿದ್ದು. ಹಾಕೋಣವ ಇಲ್ಲೇ. ನೋಡಿ ಗಾಯ್ಸ್, ರಾಕಿ. हाँ क्या भाई? ದೊಡ್ಡ ಗಾಡಿ ಹಾಕ್ಬೇಕಂತಿಲ್ವಾ? ठीक है भाई, ये भी बड़ा बाइक है भाई. अब ದೋಸೆಗಾರ ಎಂಟ್ರಿ ಆದ್ವಿ. ರಾಕಿ ಟಿಕೆಟ್ ತಗೊಂಡ, ಒಬ್ರಿಗೆ 50 ರೂಪಾಯಿ ಅಂತೆ. ಬ್ರೋ ಅದು ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಇಂಪ್ರೂವ್ಮೆಂಟ್ ಅಲ್ಲ, ನಾನು ಮಾಡೋಣ ಇನ್ನೇನೇನೋ ಅಂತ ಸಾಕು. ದೋಸೆಗಾರಿಗೆ ಹೇಳಿ ಬಿಡು, ಮಾತಾಡಿ ನೀನೇ. ನೀವು ಮಾತಾಡಿ, ನಿನ್ನ ವಾಯ್ಸ್ ರೆಕಾರ್ಡ್ ಆಗಿ ಮಾತಾಡಷ್ಟೇ. ನೀವು ಹೇಳಿ ಬ್ರೋ, ನಾವು ಅದನ್ನೇ ಹಾಕ್ತೀವಿ. ಏನಿಲ್ಲ, ಗೇರ್ಸ್ ಹಾಕೊಂಡೆ ಹತ್ತಿರ್ವಿ, ಇದನ್ನು ಇಲ್ದಿದ್ವಿ ಹತ್ತಿರ್ವಿ. ಪ್ರತೀಕ್ ಇದ್ದ, ಪ್ರತೀಕ್ ಬಂದು ಅವನು ರಿಪ್ಲೇಸ್ಮೆಂಟ್ ಅವನೇ ಏಜ್, ಅವನು ಇಷ್ಟಾಕಿರ್ತಾನೆ. ಸ್ಟಾರ್ಕ್ ಹಾಂ. ಪ್ರತೀಕು ಸ್ಟೋರಿ ನೋಡಿ ಹೊಟ್ಟೆ ಹೊರ್ಕೊಂತವನೆ. ಬರ್ತೀನಿ ಅಂತ ಹೇಳ್ದಾಗ ನಂಗೆ ಬೇಜಾರಾಯ್ತು, ಕರ್ಕೊಂಡ್ಬರ್ಬೇಕಿತ್ತು ಅಂತ ನೆಟ್ಕೊಂಡು ಹೋಗ್ತಾ ಇದ್ದೀವಿ. ವಾಟರ್ ಫಾಲ್ಸ್ ಫುಲ್ಲು ಸೌಂಡಲ್ಲಿ ಡಗಡಗಡಗಡು ಅಂತ ಬರ್ತಾಯ್ತಿದೆ. ನೋಡೋಣ, ಕೆಳಗೆ ಹೋಗ್ತಾ ಸಿಗ್ತೀನಿ. ಇಲ್ಲೇ ಆ ಪಾವ್ ಬಜ್ಜಿಗೆ ಮಿಸಲ್ ಪಾವ್ ಏನೋ ತಿನ್ನಿಸಿ ಹೊಟ್ಟೆ ನೋವು ಬರ್ಸಿದ್ರು. ಬಜ್ಜಿ ಕೊಟ್ಟು ಬನ್ನಿಗೆ ಮೆಣಸಿನ್ಕಾಯಿ ಬಜ್ಜಿ ಹಾಕ್ಕೊಟ್ಟು, ಅಲ್ಲ ಅದು ಈರುಳ್ಳಿ ಬಜ್ಜಿ ಹಾಕ್ಕೊಟ್ಟಿದ್ರು. ಏನು ಹೇಳಿ, ಹೆವಿ ನೀರೈತೆ ರಾಕಿ. ಓಡ್ಸ್ ನೋಡು, ಸೌಂಡ್ ಬೇಜಾನೈತೆ, ಸೌಂಡ್ ಬರ್ತಿದೆ ಗೈ. ಫಸ್ಟು ಮೋಟಾಗೆ ಹೋಗೋಣ ಬಾ. ಫಸ್ಟು ಮೋಟಾಗೆ ಹೋಗೋಣ. ಚೋಟ ಎಂತಕ್ಕೆ? ಚೋಟ ಚೆನ್ನಾಗಿರೋ ಫೋಟೋನ ಇದೆ ಮಾತ್ರ. ಅದು ನೀಟಾಗಿದೆ ಅಂದರೆ ಕ್ಲೀನಾಗಿ. ಏನು ಚೋಟ, ಏನು ಮೋಟ?
ತೋರಿಸ್ತೀವಿ ಆಮೇಲೆ. ಚಿಕ್ಕದೇನಿಲ್ಲ ಕಣೋ, ಯಾವ ಥರ ಹೇಳೋದು, ಇವನು ದೇವರ ಮನೆಯಿಂದ ಕರ್ಕೊಂಡು ಹೋಗಿದ್ನಲ್ಲ ಅದೇ ಥರ ಐತೆ ಸೇಮ್, ಸ್ವಲ್ಪ ಹೈಟ್ ಐತೆ ಅಷ್ಟೇ. ಹಾಂ, ಚೋಟ ಮೋಟ ಈ ಕಡೆ, ಚೋಟ ಆ ಕಡೆ. ಬನ್ನಿ ಮೋಟ. ಫುಲ್ಲು ಸೌಂಡ್ ಕೇಳಿಸ್ತಿದೆ. ಫುಲ್ ಜನರಿದ್ದಾರೆ, 5:30 ಟೈಮು, ಫುಲ್ ಜನರಿದ್ದಾರೆ. ವೀಕೆಂಡ್ಸ್ ಇನ್ನು 2 ದಿನ ಆದರೆ ಫುಲ್ಲಿ ಇಲ್ಲಿ. ಹೋಗ್ತಾ ಇದ್ದೀವಿ. ಫುಲ್ ಜನರಿದ್ದಾರೆ. ಫುಲ್ಲು ಸೌಂಡ್ ನೋಡೋಣ ಹೋಗಿ. ನಾವು 5:45ಗೆ ಒಳ್ಳೆ ಸ್ಟಾರ್ಟ್ ಮಾಡಬೇಕು ರಾಕಿ. 5:45ಗೆ ಮೇಲಕ್ಕೆ ಹೋಗೋಕೆ ಸ್ಟಾರ್ಟ್ ಮಾಡಬೇಕು. ಆ ಬ್ರಿಡ್ಜ್ ಹತ್ರ ಹೋಗೋಕ್ಕೆ, ಡ್ರೋನ್ ಶಾಟ್ ತೆಗಿಯೋಕ್ಕೆ. ನಂದು ನಿನ್ನ ಫೋಟೋ ಚೆನ್ನಾಗಿರೋದೇ ಐತಲ್ಲ ಇಲ್ಲಿ. ಇಷ್ಟಾರ್ ತೊಂಬೋದು ಅಷ್ಟೇ, ನಂದಿಲ್ಲ. ಇಷ್ಟಾರ್ ತೊಗೊಂಡು ತೆಗಿ. ಓಕೆ, ನೋಡಿ ವಾಟರ್ ಫಾಲ್ಸ್ ಕಾಣಿಸ್ತಿದ್ಯಾ? ಲಾಸ್ಟ್ ಟೈಮ್ ಅದು ಒಳ್ಳೆ ಇಷ್ಟಿತ್ತು ಅದರಲ್ಲಿ ಫುಲ್ಲು. ಹಾಂ, ಹೆಂಗೈತೆ ಹೇಳು. ತಪ್ಪ ಹುಷಾರ, ಕಡೆ ಹೋಗ್ಬೇಡ್ರಿ. ಅಪ್ಪ ಈ ಕಡೆ ಹಿಂಗಿದೆ, ಈ ಕಡೆ ಹೀಗಿದೆ ವಾಟರ್ ಫಾಲ್ಸ್. ಅಲ್ಲೂ ಇನ್ನೊಂಚೂರು ಮಳೆ ಬಂದಮೇಲೆ ಅಲ್ಲೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗೋದು. ಅವ್ರಿಗೆ ನಾವು ಬಂದಾಗ ಎಲ್ಲಿತ್ತು ಗೊತ್ತಾ? ಅದು ಒಂದೇ ಇದ್ದಿದ್ದು. ಅದೊಂದೇ ಅದು ಚೂರು, ಅದು ಅದರಷ್ಟು ಬಂದಿತ್ತು. ಇದು ಏನು ಬರ್ತಿಲ್ಲ, ಇದು ಇರಲೇ ಇಲ್ಲ ಕಣ. ಫುಲ್ಲು ಇದಿದೆ. ಸರಿ, ಆಮೇಲೆ ಸಿಗುವೇನು. ಚೋಟ ದಬ್ಬ ಕಡೆ ರಾಕಿ ಕರ್ಕೊಂಡು ಹೋಗ್ತಾನೆ ಬೇಡ ಅಂದ್ರೂ. ಇಲ್ಲಿ ತೋರಿಸೋಣ ಅಂದರೆ ಬಿದ್ದೋಗ್ತೀನಿ, ಅದಕ್ಕೆ ನಿಧಾನ ಹೋಗ್ತಾ ಡ್ರೋನ್ ಬೇಕಿದ್ರೆ ಇಲ್ಲಿಂದಾನೆ ಹಾರಿಸ್ಬೋದು. ಇಲ್ಲೆಲ್ಲ ಆರಾಮಾಗಿ ಹಾಕ್ಬೋದು, ಇಲ್ಲಿಂದಾನೆ ಅಲ್ವ ರಾಕಿ? ಯಾರು ಇಲ್ಲ, ಓಡ್ ಬಂದ್ಬಿಟ್ರೆ ಅಂತ ಫಾರೆಸ್ಟ್ ಗಾರ್ಡ್ಗಳು. ಇಲ್ಲಿಗೆ ಡ್ರೋನ್ ಕೇಳಲ್ಲ. ಹಾಂ, ಫೀಸ್ ಮಾಡ್ತಾರೆ, ಫೈನ್ ಹಾಕ್ತೀವಿ. 6 ತಿಂಗಳು ಜೈಲು. ಫಾರೆಸ್ಟ್ ಅಲ್ವಾ, ಅವ್ರ ಹತ್ರ ಏನು ಮಾಡೋಕ್ಕಾಗಲ್ಲ. ಎಲ್ಲಾದರೂ ಅಷ್ಟೇ, ಭಾಷೆ ಬರಲ್ಲ, ಏನಿಲ್ಲ. ಕರ್ನಾಟಕದಲ್ಲಿ ಆಗಿದ್ದಕ್ಕೆ ಅವತ್ತೇನೋ ಇದಾಯಿತು. ರಾಣಿ ಜರ್ಲಿ ಹಾಕೊಂಡಿದ್ದು ಆವತ್ತು ಗುಯ್ಯು ಅಂತ ಸೌಂಡ್ ಹೆಂಗೆ ಬಂತು ಅಂದರೆ, ರಾಣಿ ಜರ್ಲಿ ನಾವಿಬ್ಬರು ಇನ್ನಿಬ್ಬರು ಇದ್ರು ಅಷ್ಟೇ. ಫಾರೆಸ್ಟ್ ಗಾರ್ಡ್ 10 ಬಂದ ನಮ್ಮನ್ನು ಇಟ್ಕೊಬೇಕು ಅಂತ. ನಾನು ಫುಲ್ಲು ಚಮಕ್ ಕೊಟ್ಬಿಟ್ಟೆ ಮೆಮೊರಿ ಕಾರ್ಡು. ಮೆಮೊರಿ ಕಾರ್ಡ್ ಡ್ರೋನಿಗೆ ಹಾಕಿರೋದಾ? ರಿಮೋಟ್ ಚೆಕ್ ಕೊಟ್ಟ ನೋಡಿ ಸರ್, ಏನೂ ಇಲ್ಲ. ರೆಕಾರ್ಡ್ ಮಾಡಿಲ್ಲ, ನೋಡ್ತಿದ್ದೆ ಅಷ್ಟೇ, ರೆಕಾರ್ಡ್ ಮಾಡೋಕ್ಕೆ ಮಾಡಲಿಲ್ಲ ಅಂತ ಅಂದೆ. ಇಲ್ಲೇ ಬೀಳ್ತಿರೋದು, ಸಾಯ್ಬೇಕಂದ್ರೆ ಹೋಗಿ ಸಾಯ್ಬೇಕಿಲ್ಲಿ. ಹಾಂ, ಅದಕ್ಕೆ ನರಕ್ ಕಚ್ಚಿರ ಪೊಲೀಸ್
ಏನೋ ಇದೊಂದು ವ್ಯೂ ಪಾಯಿಂಟ್ ಐತಾ ಅದ್ರದ್ದು? ಇದು ನೋಡ್ಕೊಂಡ್ಬರ್ತೀವಿ. ಹಾಂ ಅಲ್ಲೇ ಹೋಗ್ಬೋದು. ಜಾರ್ಜ್ ಇರೋದು. ಓ ಈ ಬ್ರಿಡ್ಜ್ ದಾಟಲೇಬೇಕಲ್ಲ. ಹಾಂ ಇನ್ನೊಂದು ವ್ಯೂ ಪಾಯಿಂಟ್ ಇದ್ದಂಗಿದೆ, ನೋಡೋಣ. ಅನ್ಸುತ್ತೆ ಏನೋ ಗೊತ್ತಿಲ್ಲ. ಎಲ್ಲ ನೋಡ್ಕೊಂಡ್ರೆ ನಾವು ಇಲ್ಲ ಇದೆ ಹಳ್ಳದಿಂದ ಇದೆ ಹಳ್ಳ ಸ್ಟಾರ್ಟಿಂಗ್ ಪಾಯಿಂಟು. ಹಾಂ ಅದೇ ಸೇಮ್ ಇದ್ರನ್ನೇ. ಅದೇ ನೋಡಿ. ಎಷ್ಟೋ ಜನ ಟ್ರೆಕ್ಕಿಂಗ್ ಡ್ರೆಸ್ ಹಾಕೊಂಡು ಬಂದಿದ್ರು ಇಲ್ಲಿಗೆ, ಸ್ಲೀವ್ಸ್ ಎಲ್ಲ ಹಾಕ್ಕೊಂಡು, ಟಿ ಶರ್ಟ್ ಹಾಕ್ಕೊಂಡು. ಅಬ್ಬಾ ಫುಲ್ ಇದನ್ನು ಟೈಮ್ ಲ್ಯಾಪ್ಸ್ ಮಾಡ್ತೀನಿ ಹಿಂಗೆ ಹೋಗೋದನ್ನ ಜುಜು ಅಂತ. ಆ ಕಡೆ ಬರೋಕೆ ವಾಟ್ ದ ಫಕ್. ನಾವು ಹಿಂಗೆ ಹೋಗಿದ್ರು ಓಕೆ ನಾವು. ಅದು ಮೇಲ್ಗಡೆ ಮೇಲ್ಗಡೆಯಿಂದ ಕೆಳಗಡೆ ಬಾ. ಪಕ್ಕ ಇಲ್ಲ 100% ಇಲ್ಲ. ಯಾ ಗೊತ್ತಾಯ್ತು. ಇದರಲ್ಲಾದರೆ ಅಲ್ಲಿ ಬಂದು ಇಲ್ಲಿ ಹತ್ತಿ ಸುಸ್ತಾಗಿ ಮತ್ತೆ ಅಲ್ಲಿ ನಿಂತ್ಬಿಟ್ಟು ಹೋಗಿದ್ದೆ ಅಷ್ಟೇ. ಹೋಗೋಣ ಹೋಗು. ಏನು ಸೌಂಡ್ ಇದೆ ಗುರು, ಚೋಟ ಡಬ್ಬಾನೆ ಅದ್ರಕ್ಕಿಂತ ಜೋರಾಗಿದೆ ಅಲ್ವಾ? ಫುಲ್ ಕರಿತಿರ್ಬೇಕು. ಲಾಸ್ಟ್ ಟೈಮ್ ಒಳ್ಳೆ ಎಷ್ಟು ಸಾಫ್ಟಾಗಿ ಗೊತ್ತಿತ್ತು. ಪೀಸಾಗಿತ್ತು, ನೀಟಾಗಿತ್ತು, ಬ್ಲೂ ಕಲರ್ ಇತ್ತು ಕೆಳಗಡೆ ಎಲ್ಲ ನೀರು. ಆ ಕೇಜ್ ಹಾಕಿರ್ತಾರೆ, ಕೇಜ್ ಇರಲಿಲ್ಲ ಅಂತಿದ್ರೆ ಎಲ್ಲ ಹೋಗಿ ದಬ್ಬ ಅಂತ ಬಿದ್ದಿರೋರು. ಹಾಂ ಈ ಕಲರೇ ಚೇಂಜ್ ಆಗಿದೆ. ಹೋಗಿರೋರು ಹಂಗೆ ನೋಡು. ಹಾಂ ಚೊಪ್ಪ ದಬ್ಬ ನೋಡಿ ಹಿಂಗಿದೆ. ವಾರೆ ಮೇರೆ ಶೇರ್. ನೀಟ್ ಆಫ್ ಆದ ಥರ ನೀರು, ನೀಟ್ ಆಫ್ ಆದ ಥರ ನೀರು ಬೇಕಿದ್ರು. ತೋಟ ದಬ್ಬ ಇಲ್ಲ ಫುಲ್ ಸಾಫ್ಟಾಗಿ ಬರ್ತಿತ್ತು. ಕ್ರೇಜಿ. ಇದು ಕಾಣಿಸ್ತಾಯ್ತು ಅದಕ್ಕೆ, ಅದು ನಮಗೆ ಕಾಣಿಸ್ಲಿಲ್ಲ ಅದಕ್ಕೆ. ಅದೆಷ್ಟ ನೋಡಿ ನಿಮಗೆ ಮಾತಾಡೋದು ಕೇಳ್ತಾ ಇದೆಯಾ? ಮಾತಾಡೋದು ಕೇಳಿಸಲ್ಲ ಇಲ್ಲಿ. ಅಪ್ಪ ಕೆಲಸ ಬಿಡಿ, ನಾವು ಮಾತಾಡೋದು ಬರೀ ನೀರೇ ಕೇಳಿಸುತ್ತೆ.